ಬಿಹಾರದ ಕಥೆ ಏನು ಅಂತೇಳಿ. ಈಗ ಒಂದು ಕಡೆ ನಿಮ್ಮ ಲೋಕಸಭಾ ಚುನಾವಣೆಯ ಜೊತೆಗಾರ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಬಹಳಷ್ಟು ವಿಚಾರಗಳ ಬಗ್ಗೆ ಪ್ರೆಸ್ ಮೀಟನ್ನು ಮಾಡ್ತಾಯಿದ್ರು. ಹರಿಯಾಣದಲ್ಲಿ ಅನ್ಯಾಯ ಆಗಿಬಿಟ್ಟಿದೆ, ಅನ್ಯಾಯ ಆಯಿತು, ಚುನಾವಣಾ ಆಯೋಗವೇ ಸರಿ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ. ಇವತ್ತಿನ ಅವ್ರ ಪಾರ್ಟ್ನರ್ಸ್ ಅಲ್ಲ, ಅದು ಬೇರೆ ವಿಚಾರ. ಏನು ಬಿಹಾರದ ಏನಾಗ್ತಿದೆ, ಏನು ನಡೆದಿದೆ ಅಂತೇಳಿ ಪಲ್ಟು ಕುಮಾರ್ ಅಂತಾರೆ. ದ ಅದರ್ ಸೈಡ್ ಆಫ್ ನಿತೀಶ್ ಕುಮಾರು ಈಗೆಲ್ಲ ಅಭಿವೃದ್ಧಿ ಅದು ಇದು ಅಂತ ಮಾತಾಡಿದ್ರಲ್ಲ, ಇದೇ ಬಿಹಾರಕ್ಕೆ ಸಂಬಂಧಪಟ್ಟಂತೆ ಇದೇ ನಿತೀಶ್ ಕುಮಾರ್ ಇಂಥವರೊಂದಿಗೆ ಸರ್ಕಾರ ಮಾಡಿಲ್ಲ ಅನ್ನೋದು ಇಲ್ಲವೇ ಇಲ್ಲ. ಸಾಯಂಕಾಲ ಇದ್ದ ಮಾತು ರಾತ್ರಿಗಿಲ್ಲ, ರಾತ್ರಿ ಇದ್ದ ಮಾತು ಬೆಳಗ್ಗೆಗಿಲ್ಲ. 15 ಬ್ರಿಡ್ಜ್ ಬಿದ್ದೋಯ್ತು, ಎವ್ರಿ ಆಲ್ಟರ್ನೇಟಿವ್ ಡೇ 15 ಬ್ರಿಡ್ಜ್ ಬಿದ್ದೋಯ್ತು. ಇದೇ ಬಿಹಾರದಲ್ಲೇ ನಾನು ಮಾತಾಡ್ತಿರೋದು. ಇವ್ರ ಅಕೌಂಟ್ಗೆ ಇವರು ದುಡ್ಡು ಹಾಕಿದ್ದಾರೆ, ಕಾಂಗ್ರೆಸ್ ಅವರು ದುಡ್ಡು ಹಾಕ್ತಾರೆ, ಇನ್ನೊಬ್ಬರು ದುಡ್ಡು ಹಾಕಬಹುದು. ದುಡ್ಡು ಹಾಕಿ ಗೆಲ್ಲುವು ಸುಲಭ ಅಂತ ಆಗಿಬಿಟ್ರೆ ಎಲ್ಲ ರೂಲಿಂಗ್ ಪಾರ್ಟಿಗಳಿಗೆ ಇನ್ಮೇಲೆ ಇದೆ ಟ್ರೆಂಡೇ ಇದು. ಅಕೌಂಟ್ ದುಡ್ಡು ಹಾಕ್ಬಿಡ್ತೀನಿ, ನನಗೆ ಓಟ್ ಬರುತ್ತೆ ಅಂತ ಹೇಳಿ ಮೊದಲು ಕೈ ಕೊಡ್ತಿದ್ರಲ್ಲ, ಈ ಅಕೌಂಟ್ಗೆ ಹಾಕ್ಬಿಡ್ತಾರೆ, ಅಷ್ಟೇ ವ್ಯತ್ಯಾಸ. ಹೌದು ರಮಾಕಾಂತ್ ಅವರೇ, ನೀವು ಹೇಳ್ದಾಗೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಅನೇಕ ನ್ಯೂನ್ಯತೆಗಳನ್ನ ನಾವು ಕಂಡುಹಿಡಿಬೋದು. ಒಂದು ಕಡೆ ಪಕ್ಷ ಇವ್ರು ಹೇಳ್ಬೋದು ಏನು ಇವ್ರದ್ದು ಸಮ್ಮಿಶ್ರ ಡಬಲ್ ಇಂಜಿನ್ ಸರ್ಕಾರ, ಇಲ್ಲೂ ಎಲ್ಲ ಕಡೆನೂ ನಾವು ನೋಡಿದ್ದೀವಿ. ಡಬಲ್ಲು, ತ್ರಿಬಲ್ಲು, 4 ಇಂಜಿನ್ನು ಇಡೀ ದೇಶದಲ್ಲಿ ಕಾಂಗ್ರೆಸ್ ಇದ್ದಾಗಲೂ ಅಷ್ಟು ನೋಡಿಲ್ಲ, ಇವ್ರ ಅವಧಿಯಲ್ಲಿ ನೋಡಿದೆ. ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ ಇದೊಂಥರ ವ್ಯವಸ್ಥಿತವಾಗಿ ಮ್ಯಾನಿಪುಲೇಟ್ ಮಾಡ್ತಾಯಿದ್ದಾರೆ ಜನಗಳನ್ನ. ನೋಡಿ, ನೀವು ಎಷ್ಟೊಂದು ಭ್ರಷ್ಟಾಚಾರ ಇಲ್ಲ, ಇದು ಇಲ್ಲ ಅಂತ ಹೇಳ್ತಾರೆ, ಅಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ, ನಿರುದ್ಯೋಗ. ಇವರೇನು 2020 ಇವ್ರದ್ದು ಮ್ಯಾನಿಫೆಸ್ಟೋ ಅಂತ ತೆಗೆದು BJP-ನವ್ರು ನೋಡ್ಕೋಬೇಕು. ಏನು 7 ಲಕ್ಷ 8 ಲಕ್ಷ ನಾನು ತೊಗೊಂಡಿದ್ದೀನಿ ಕಂಪ್ಲೀಟ್ ಕಾಪೀಸ್. ಇವ್ರು ಏನೇನು ಇದು ಮಾಡಿದ್ರು, ಏನೇನು ಪ್ರಾಮಿಸಸ್ ಮಾಡಿದ್ರು ಇವರು, ಇದನ್ನು ನೋಡೋಣ. ನನಗೆ ಇನ್ನೂ ಯಾಕಂದರೆ ನಿಮಗೆ ಗೊತ್ತಾಗಿದೆ, ಇವತ್ತು ಏನೇ ಒಂದು ಸರ್ವೆ ಆಗ್ಬೋದು ಮತ್ತು ಇದು ಉಲ್ಟಾ ಪಲ್ಟಾ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಬಿಹಾರದ ಜನತೆ ನಿಜವಾಗ್ಲೂ ಅವರು ಏನು ನಿರುದ್ಯೋಗ ಮತ್ತು ಬೇರೆ ಬೇರೆ ಸಮಸ್ಯೆಗಳು, ಇವತ್ತು ವಲಸೆ ಕಾರ್ಮಿಕರು ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಬಂದು ದುಡಿಯೋ ಥರ ಇದು ಮಾಡ್ತಾ ಇದ್ದಾರೆ. ಮತ್ತು ಕೇಂದ್ರದಿಂದ ಅತಿ ಹೆಚ್ಚು ನೆರವುಗಳನ್ನ ಪಡ್ಕೊಂಡಿದ್ದಾರೆ. ಎಲ್ಲ ಸರಿ ಮಾಡಿಬಿಟ್ಟಿದ್ದಿ ಅಂತ ಬಿಜೆಪಿ ಹೇಳಿಲ್ಲ. ಜಂಗಲ್ ರಾಜ್ಯದಂತ ಸ್ಥಿತಿನ ಬಹಳಷ್ಟು ಅಲ್ಲಿ ನೋಡಿ, 20 ವರ್ಷ ಆಡಳಿತ ಮಾಡಿದ್ದಾರೆ. 20 ವರ್ಷ ಆಡಳಿತ ಮಾಡಿದ್ಮೇಲೆ ಮತ್ತೆ ಇದೇ ಜಂಗಲ್ ರಾಜು. ಬಿಜೆಪಿ ಅಜೆಂಡಾ ಏನಿದೆ? ಅವರು ಇವಾಗ 70 ವರ್ಷ ಕಾಂಗ್ರೆಸ್, 70 ವರ್ಷ ಕಾಂಗ್ರೆಸ್. ನೋಡ್ರಿ, 1 ಕೋಟಿ ಉದ್ಯೋಗ ಹೇಳಿದಾರಲ್ರಿ ಈಗ ಸತಿ. ಹೇಳಿದಾರಷ್ಟೇ, ಇಲ್ಲೂ ಹೇಳಿದ್ರಪ್ಪ, ಎಲ್ಲಿ ಡೆಲಿವರ್ ಮಾಡಿದ್ರ? ನೋಡಿ, ಇವರು BJP ಅವರು ಎಂತ ನಿಸ್ಸೀಮ್ರು ಅಂತ ಹೇಳಿದ್ರೆ, ಜನರಿಗೆ ಮಕ್ಮಲ್ ಟೋಪಿ ಹಾಕೋದ್ರಲ್ಲಿ ನಿಸ್ಸೀಮ್ರು. ಅದರಲ್ಲಿ ನಾನು ಎಲ್ಲಾ ದಾಖಲೆ ಸಹಿತ ಕೊಡ್ತೀನಿ. ಇವ್ರು ಏನೇನ್ ಘೋಷಣೆ ಮಾಡಿದ್ರು, ಇವತ್ತು ಡೆಲ್ಲಿಯಲ್ಲೇ ತಗೊಂಡ್ಬಿಟ್ಟು ನಾವೆಲ್ಲಾ ಕೊಡ್ತೀವಿ ಅಂತ ಹೇಳಿದ್ರು, ಇವತ್ತು ಜನ ಬೀದಿಲಿ ಬಾಯ್ ಬಡ್ಕೋತಾ ಇದಾರೆ. ಮತ್ತೆ ಒಂದು ಟೈಮ್ ಅಲ್ಲಿ ಇವ್ರು ಏನು ಉಚಿತ ರೇವಡಿ ಅಂತ ಹೇಳಿ ಇವ್ರು ಏನು ಟೀಕೆ ಮಾಡಿದ್ರು, ಇವತ್ತು ಅದೇ ಒಂದು ಸ್ಟ್ರಾಟಜಿ ಏನು ಆಮ್ ಆದ್ಮಿ ಪಾರ್ಟಿ ಏನು ಹೊಸ ಒಂದು ಇಂಟ್ರಡಕ್ಷನ್ ತಂದಿತ್ತು ಭಾರತದ ರಾಜಕಾರಣದಲ್ಲಿ, ಇವತ್ತು ಆ ರಾಜಕಾರಣದ ಹಿಂದೆ ಹೋಗ್ತಾ ಇದಾರೆ. ಆದ್ರೆ ಇದನ್ನ ಡಿಲಿವರ್ ಮಾಡ್ತಾ ಇಲ್ಲ. ನೋಡೋಣ, ಬಿಹಾರದ ಜನತೆಗೂ ಸಹ ಎಲ್ಲಾ ಪಕ್ಷಗಳು ಒಂದು ಇದನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಸ್ವೀಕಾರ ಮಾಡಿದ್ದಾರೆ ಅಂತ ನೋಡಬೇಕಾಗ್ತದೆ. ಆಫ್ಟರ್ 2014 ಎಲೆಕ್ಷನ್ ಸ್ಟ್ರಾಟಜಿಗಳ ವಿಚಾರದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. 2014 ಅದು ಮೋದಿಯವರ ಮುಖವಾಡ ಹಾಕೋತಾರೋ, ಸೋಷಿಯಲ್ ಮೀಡಿಯಾದಲ್ಲಿ 11 ಕೋಟಿ ಯುವ ಮತದಾರರನ್ನು ಸೆಳೆಯುವಂಥ ಕ್ಯಾಂಪೇನ್ಗಳನ್ನು ಮಾಡ್ತಾರೋ, ಏಕಾಏಕಿ ನೋಟ್ ಬ್ಯಾನ್ ಮಾಡ್ತಾರೋ, GST ತರ್ತಾರೋ, ಅಥವಾ ಏಕಾಏಕಿ ರೇವಡಿ ಅಂತ ಹೇಳ್ತಿದ್ದಂಥ ಇದೇ ನರೇಂದ್ರ ಮೋದಿಯವರು ಈ ಥರ ಫ್ರೀ ಕೊಟ್ಬಿಟ್ರೆ ದೇಶ ದಿವಾಳಿ ಆಗುತ್ತೆ ಅಂತ ಯಾವ ಮನುಷ್ಯ ಮಾತಾಡಿದ್ರೋ ಅದೇ ಮನುಷ್ಯ ನಾನು 10,000 ಅಕೌಂಟ್ಗೆ ಹಾಕ್ತೀನಿ ಅಂತ ಇವತ್ತು ಅದೇ ಮನುಷ್ಯ ಹೇಳ್ತಾರೆ. ಇದು ಬೇಕು ಅಂತ ಎಲೆಕ್ಟ್ರಿಫಿಕೇಷನ್ ಅದು ಮಾಡಿಬಿಟ್ಟಿದ್ದೀವಿ, ಇದು ಮಾಡಿಬಿಟ್ಟಿದ್ದೀವಿ, ವಿದ್ಯುತ್ ಫ್ರೀ ಕೊಡ್ತೀವಿ. ಸೇಮು ಆಮ್ ಆದ್ಮಿ ಆಫ್ ಲೇಟ್ ಏನು ಇಂಪ್ಲಿಮೆಂಟನ್ನು ಮಾಡ್ಕೊಂಡು ಬಂತೋ ಕಾಂಗ್ರೆಸ್ ಅವ್ರು ಹೇಳ್ಕೊಳ್ತಾರೆ, ರೀ ನಾವು ಅವತ್ತಿಗೆ ಕೊಟ್ಟಿದ್ದೀವಿ ರೀ ಗೌರ್ಮೆಂಟ್ ಸ್ಕೂಲ್ ಫ್ರೀ, ಆಸ್ಪತ್ರೆ ಫ್ರೀ, ಅದನ್ನು ಇವರು ಹೊಸ ಮಾಡ್ರನ್ ರೂಪದಲ್ಲಿ ಆಮ್ ಆದ್ಮಿಯವರು ಮಾಡಿಬಿಟ್ಟಿದ್ದಾರೆ ಅಂತ. ಇರಲಿ, ಯಾರು ಕಾಪಿ ಮಾಡ್ಕೊಳ್ಳಿ. ಕರುಣಾನಿಧಿನೂ ಮಾಡಿದ್ದಾರೆ, ಅಣ್ಣಾದುರೈಯೂ ಮಾಡಿದ್ದಾರೆ, ಜಯಲಲಿತಾನೂ ಮಾಡಿದ್ದಾರೆ, ಇಡ್ಲಿಯಿಂದನೂ ಮಾಡಿಬಿಟ್ಟಿದ್ದಾರೆ ಅವರು, ಬೇರೆ ವಿಚಾರ. ಸೊ ಸ್ಟ್ರಾಟಜಿಗಳ ವಿಚಾರದಲ್ಲಿ ಅಪ್ಗ್ರೇಡ್ ಆಗೋದು. ಎದುರಾಳಿನೇ ಆ ಸ್ಟ್ರಾಟಜಿ ಮಾಡಿದರೆ ಎದುರಾಳಿ ಕೂಡ ಅವನಿಗೆ ಮರ್ತು ಹೋಗಬೇಕು, ಅದಕ್ಕಿಂತ ಚೆನ್ನಾಗಿ ನಾನು ಆ ಸ್ಟ್ರಾಟಜಿ ಮಾಡಬಲ್ಲೆ ಅನ್ನೋದನ್ನು ಪ್ರೆಸೆಂಟ್ BJP ಸ್ಟೇಟಲ್ಲಿ ಅಥವಾ ಟೋಟಲ್ ನೇಷನ್ನಲ್ಲಿ ಮಾಡ್ತಾ ಇದೆಯಾ ಅಂತ. ನಿಜ, ಅದು ಯಾರು ವಿರೋಧ ಮಾಡಿರ್ತಾರ ಕೆಲವೊಂದು ರಾಜಕೀಯ ಕಾರಣಕ್ಕಾಗಿ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಎಷ್ಟೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ, ಒಳ್ಳೆ ಆಡಳಿತವನ್ನು ಕೊಡಲಿ, ಕೊನೆಗೆ ಚುನಾವಣೆ ಗೆಲುವು ಅನ್ನೋದು ಒಂದು ರಾಜಕೀಯ ಪಕ್ಷಕ್ಕೆ ಬಹಳ ಮುಖ್ಯ ಆಗುತ್ತೆ. ನಾವು ಕರ್ನಾಟಕದ ಉದಾಹರಣೆ ತಗೋಬಹುದು. ಹಿಂದೆ SM ಕೃಷ್ಣ ಅವರಿದ್ದಾಗ ಒಳ್ಳೆ ಆಡಳಿತ ಕೊಟ್ಟಿದ್ರು, ಅವರು ಸ್ವಲ್ಪ ಬೇಗನೆ ಚುನಾವಣೆಗೆ ಹೋದ್ರು, ಜನರು ಅವ್ರನ್ನ ಸೋಲಿಸ್ಬಿಟ್ರು. 6 ತಿಂಗಳ ಮುಂಚೆನೇ ಹೇಳ್ಬಿಟ್ರು SM ಕೃಷ್ಣ ಅವರು ಎಲೆಕ್ಷನ್ಗೆ ಬಂದ್ಬಿಟ್ರು ಅವರು. ಸೊ ಹಂಗಾಗ್ಬಿಡುತ್ತೆ. ಅದಕ್ಕೆ ಈ ಎಷ್ಟೇ ಅವರು ಕೆಲಸಗಳನ್ನು ಮಾಡಲಿ, ಏನೇ ಅವರಿಗೆ ವರ್ಚಸ್ಸಿರಲಿ, ನರೇಂದ್ರ ಮೋದಿ ಅವರಿಂದ ಹಿಡಿದು ಸಿದ್ದರಾಮಯ್ಯನವ್ರ ತನಕ, DK ಶಿವಕುಮಾರ್ ತನಕ ಎಲ್ಲರೂ ಈ
ಉಚಿತಗಳನ್ನು ಕೊಡುವ ಅನಿವಾರ್ಯತೆಗೆ ಇವತ್ತು ಬಂದ್ಬಿಟ್ಟಿದ್ದಾರೆ. ಇಡೀ ದೇಶದ ರಾಜಕಾರಣ ಇವತ್ತು ಉಚಿತಗಳ ಮೊರೆ ಹೋಗುವಂತ ಅನಿವಾರ್ಯ ಪರಿಸ್ಥಿತಿ. ಬ್ರಿಡ್ಜ್ ಕತೆ, ರೋಡ್ ಕತೆ, ಅವೆಲ್ಲ ಜನ ಕತೆ ಇದು ನಡೆಯಲ್ಲ ರೀ, ಇದು ನಡೆಯಲ್ಲ ಈ ದೇಶದಲ್ಲಿ. ಎಷ್ಟೇ ಡೆವಲಪ್ಮೆಂಟ್ ಮಾಡ್ಲಿ, ಏನೇ ಪ್ರಾಜೆಕ್ಟ್ಸ್ ತಗೊಂಬರ್ಲಿ, ಅಷ್ಟೇ ಚಿನ್ನದ ರೋಡ್ ಮಾಡ್ಬಿಡ್ತೀನಿ, $1 $15 ಆಗ್ಬಿಡೋ ಥರ ಮಾಡ್ಬಿಡ್ತಾರೆ ನಮ್ಮ ನಾಯಕರು, ಅವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ, ಇದೆಲ್ಲ ವರ್ಕ್ ಆಗಲ್ಲ ಈ ದೇಶದಲ್ಲಿ. ಅಲ್ಟಿಮೇಟ್ಲಿ ಬಂದು ನಿಂತಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ ದುಡ್ಡು ಹಾಕು ಓಟ್ ಹಾಕ್ತೀನಿ ಅಂತ ಆ ಪರಿಸ್ಥಿತಿ ಬಂದಿದೆ ನೋಡಿ. ಆಮ್ ಆದ್ಮಿ ದೆಹಲಿನಲ್ಲಿ ಶುರು ಮಾಡ್ತು, ಆಮೇಲೆ ಎಲ್ಲರೂ ಫಾಲೋ ಮಾಡಕ್ ಶುರು ಮಾಡಿದ್ರು. ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಅನೌನ್ಸ್ ಮಾಡಿದ್ರು, ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಆಯ್ತು. ತೆಲಂಗಾಣದಲ್ಲಿ ಆಯ್ತು, ಈಗ ಎಲ್ಲ ಕಡೆ ಶುರು ಮಾಡಿದ್ದಾರೆ. ಕೊನೆಗೆ BJP ಅವ್ರಿಗೂ ಗೊತ್ತಾಯ್ತಿದ್ದು, ನಾವು ಬರೇ ಮೋದಿ ಅವ್ರನ್ನ ಇಟ್ಕೊಂಡು ಚುನಾವಣೆಗೆ ಹೋದ್ರು ಗೆಲ್ಲೋದು ಕಷ್ಟ ಇದೆ, ನಾವು ಒಂದಿಷ್ಟು ಕೊಡೋಣ, ನಾವು ಚುನಾವಣೆಯಲ್ಲಿ ಗೆಲ್ಲೇಬೇಕು, ಮತಗಳು ಬರಲೇಬೇಕು ಅಂತ ಸ್ವಲ್ಪ ಅಡ್ವಾನ್ಸ್ಡ್ ಆಗ್ಬಿಟ್ಟಿದ್ದಾರೆ BJP ಅವರು ಅಂತ. ಏನಾಗುತ್ತೆ, ಮೊಬೈಲ್ಗಳಲ್ಲಿ ಈ ಡೇಟಾ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಅವಾಗ ಕೇಳ್ತಾ ಇರುತ್ತೆ. ಅದು ಹಳೇದಲ್ಲೇ ಕೆಲವು ಬಿಟ್ಬಿಟ್ಟಿರ್ತಾರೆ, ವರ್ಷನ್ 11ರಲ್ಲೋ ವರ್ಷನ್ 10ರಲ್ಲೋ. BJP ಅವರು ಯಾವಾಗಲೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಆ ವರ್ಷನ್ ಅಪ್ಡೇಟ್ ಮಾಡ್ಕೊಂಡ್ಬಿಡ್ತಾರ ಅಂತ. ಹೌದು, ಕಂಪ್ಯಾರಿಟಿವ್ಲಿ ಅವರು ಸ್ವಲ್ಪ ಕಾಲಕ್ಕೆ ತಕ್ಕಂಗೆ ಒಂದ್ಸಲ ಅದು ಹ್ಯಾಂಗ್ ಆಗುತ್ತೆ, ಬೇರೆ ವಿಚಾರ. ಲೇಟೆಸ್ಟ್ ವರ್ಷನ್ ಒಂದ್ಸಲ ಹ್ಯಾಂಗ್ ಮಾಡ್ಬಿಡುತ್ತೆ, ಅದು ಬೇರೆ ವಿಚಾರ. BJP ಅವರು ಇನ್ನೂ ಎಷ್ಟು ಮುಂದೋಗಿದ್ದಾರೆ ಅಂದ್ರೆ, ಅವ್ರದ್ದು ದೊಡ್ಡ ವೋಟ್ ಬ್ಯಾಂಕ್ ಇದ್ದಿದ್ದೆ, ಅಜೆಂಡಾ ಇದ್ದಿದ್ದೆ ಹಿಂದುತ್ವ, ಈಗ ಅದನ್ನ ಸಹಿತ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಹಿಂದುತ್ವ, ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ, ಅದ್ರದ್ದು ಬೆಳೆ ಬಂದಾಯ್ತು. ಏನಾಯ್ತು, ಒಳ್ಳೆ ಬೆಳೆ ತಗೊಳ್ಳೋ ಕಾಲದಲ್ಲಿ ಈಗ ಏನಾಗ್ಬಿಟ್ಟಿದ್ದಾರೆ, ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ ಅವನಿಗಿಂತ ಚೆನ್ನಾಗಿ ಅಪ್ಗ್ರೇಡ್ ಆಗಿ ನಾನು ಮಾಡ್ತೀನಿ. ಈಗ ಯಾರು ಸ್ವಲ್ಪ ಪ್ರಬಲವಾಗಿ ಹಿಂದುತ್ವ ಬಗ್ಗೆ ಮಾತಾಡ್ತಾರೆ, ಅವರ ಪಕ್ಷದಲ್ಲಿ ಅವರಿಗೆ ಸ್ಥಾನನೇ ಇಲ್ದಂಗೆ ಆಗ್ಬಿಟ್ಟಿದೆ. ಒಳ್ಳೆ ಫಸಲು ಬಂದಾಯ್ತು ಸರ್ ಅದು. ಈಗ ಅದನ್ನ ಮಾತಾಡಕ್ ಹೋದ್ರೆ ಹಳೆ ಸ್ಟ್ರಾಟಜಿ ಆಗ್ಬಿಡುತ್ತೆ, ಓಲ್ಡ್ ಸ್ಟ್ರಾಟಜಿ ಆಗ್ಬಿಡುತ್ತೆ, ಅದು ಓಲ್ಡ್ ವೈನ್ ಆಗಲ್ಲ ಅದು. ಈಗ BJPನೂ ಒಂದು ಸೀಸನ್ಡ್ ಪೊಲಿಟಿಕಲ್ ಪಾರ್ಟಿ, ಪಕ್ಕ ಇವತ್ತಿನ ಕಾಲಕ್ಕೆ ತಕ್ಕಂಗೆ ಅವರು ಬದಲಾಗ್ಬಿಟ್ಟಿದ್ದಾರೆ. ಅವ್ರಿಗೇನೋ ಸ್ವಲ್ಪ ಬೇರುಗಳು ಇದ್ರೂ ಕೂಡ, RSS ಬೇರುಗಳು, ಇಲ್ಲಿರೋರೆಲ್ಲ ಪಕ್ಕ ರಾಜಕಾರಣಿ. ಅಲ್ಲಿ 122 ನಂಬರ್ ಅನ್ನ ಯಾವ ಪಕ್ಷದ ಕೆಳಗಡೆ ಬ್ಯಾನರ್ ಕೆಳಗಡೆ ಬರೆಸ್ತಾರೆ, ಅದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. 122 ನಂಬರ್ ಬರೀಬೇಕಷ್ಟೇ ಇವತ್ತು. ಈಗ BJPನಲ್ಲಿ ಯಾರಿದ್ದಾರೆ, ಕರ್ನಾಟಕದ ಉದಾಹರಣೆ ತಗೊಳ್ಳಿ, ರಾಷ್ಟ್ರ ಮಟ್ಟದಲ್ಲಿ ತಗೊಳ್ಳಿ, ಎಲ್ಲಾ ಪಕ್ಷದಿಂದ ಬಂದವಂತವ್ರೆ. ಮೊದ್ಲೇನಿತ್ತು, ಈಗ 15 ವರ್ಷದ ಕೆಳಗೆ ಅವರು ಮೂಲ RSS ನಿಂದ ಬಂದಂತವ್ರು, ಪಕ್ಕಾ ಹಿಂದುತ್ವವಾದಿಗಳಾಗಿದ್ರು. ಈಗ BJPನೂ ಕೆಲಸ ಮೇಲೋಗರ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಅಲ್ಲಿ ಕಾಂಗ್ರೆಸ್ ಇಂದ, JDS ಇಂದ, ಎಲ್ಲಾ ಪಕ್ಷದಿಂದ ಬಂದಂತವ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದು ಒಂದು ಪಕ್ಕಾ ಪೊಲಿಟಿಕಲ್ ಪಾರ್ಟಿ. ಅವ್ರಿಗೆ ರಾಜಕೀಯವಾಗಿ ಏನ್ ಮಾತಾಡ್ಬೇಕು, ರಾಜಕೀಯವಾಗಿ ಯಾವ ವಿಷಯವನ್ನು ತೆಗೆದುಕೋಬೇಕು, ಅದನ್ನ ಮಾತ್ರ ತಗೊಂಡು ಹೋರಾಟ ಮಾಡ್ತಾರೆ. ಮಿಶ್ರತಳಿ ಬೇಸಾಯ ಹಂಗಾಗ್ಬಿಟ್ಟಿದೆ. ಯಾರು ನಿಜವಾದ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ರು, ಅವರೆಲ್ಲ ಅಲ್ಲಿ ಮೂಲ ಗುಂಪು ಆಗ್ತಾ ಇದ್ದಾರೆ. ಇದು ಬದಲಾವಣೆ ಆಗಿರುವಂತ ಇಡೀ ದೇಶದ ರಾಜಕಾರಣ. ಸ್ವತಃ ಮೋದಿ ಅವರು ಸಹಿತ ಆ ವಿಷಯದಲ್ಲಿ ಈ ಚುನಾವಣೆಯ ತಂತ್ರಗಳೇನಿದೆ ಅದಕ್ಕೆ ಮೊರೆ ಹೋಗುವಂತ ಅನಿವಾರ್ಯ ಪರಿಸ್ಥಿತಿ ಇವತ್ತು ಬಂದಿದೆ. ನಾನು ನೋಡ್ತಾ ಇದ್ದೀನಿ, ಈಗ 109 ಕ್ಷೇತ್ರಗಳ ಮತ ಎಣಿಕೆ ಸ್ಟಾರ್ಟ್ ಆಗಿರೋದು. 68ರಲ್ಲಿ NDA, 35ರಲ್ಲಿ MGB, ಇತರರು 6. ಮಹಾಗಠಬಂಧನ ಅಂದರೆ ತೇಜಸ್ವಿ ಯಾದವ್ ಲಾಲು ಪ್ರಸಾದ್ ಅವರ ಮಗ ಮತ್ತು ರಾಹುಲ್ ಗಾಂಧಿ ಇವರಿಬ್ಬರು ಸೇರ್ಕೊಂಡು 35 ಸ್ಥಾನದಲ್ಲಿ ಲೀಡಿಂಗಲ್ಲಿದ್ದಾರೆ. ಈ ಕಡೆ ನಿತೀಶ್ ಮತ್ತು ಮೋದಿ ಅವರ ಜೋಡಿ 68ರಲ್ಲಿ ಲೀಡಿಂಗಲ್ಲಿ ಇವರಿದ್ದಾರೆ. 6 ಕ್ಷೇತ್ರಗಳು ಇತರರು ಲೀಡಿಂಗಲ್ಲಿದ್ದಾರೆ. JDU 25. ಪಾರ್ಟಿ ವೈಸ್ ಬಂದಾಗ 40ರಲ್ಲಿ BJP ಹೈಯೆಸ್ಟು. ಇಲ್ಲಿವರೆಗೂ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಮತ ಎಣಿಕೆಗಳ ಮುನ್ನಡೆ ವಿಚಾರದಲ್ಲಿ BJP ಇರೋದು. RJD 33ರಲ್ಲಿದ್ದಾರೆ, JDU 25ರಲ್ಲಿ JDU ಇದೆ. ಕಾಂಗ್ರೆಸ್ ಬರೀ 2ರಲ್ಲಿ ಮಾತ್ರ ಮುನ್ನಡೆ. JSP ಜನಸುರಾಜ್ ಮತ್ತು ಕಾಂಗ್ರೆಸ್ ಇಬ್ಬರು ಈಕ್ವಲ್. ಈಗ ಕಾಂಗ್ರೆಸ್ ಆ್ಯಂಡ್ ಜನಸುರಾಜ್, ಮೊನ್ನೆ ಬಂದಂತಹ ಪಾರ್ಟಿ ಜನಸುರಾಜ್ ಪಾರ್ಟಿ, ಅವರು 2ರಲ್ಲಿ ಲೀಡಿಂಗಲ್ಲಿದ್ದಾರೆ. ಕಾಂಗ್ರೆಸ್ ಪ್ರಾಚೀನ ಪಕ್ಷ, ಪುರಾತನ ಪಕ್ಷ, ಪ್ರಾಗೈತಿಹಾಸಿಕ ಕಾಲದ ಪಕ್ಷ ಅಂತೆಲ್ಲ ಮಾತಾಡ್ಕೊಳ್ತಾರಲ್ಲ, ಅವ್ರು ಲೀಡಿಂಗಲ್ಲಿರೋದು 2ರಲ್ಲಿ. ಅದರ್ಸ್ 4ರಲ್ಲಿ ಮಾತ್ರ ಲೀಡಿಂಗಲ್ಲಿದ್ದಾರೆ.